ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗು. ಏನು ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ವೀಡಿಯೋ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಆದರೂ ಟ್ರೈ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಪ್ಲೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನಾನು ಯೂಟ್ಯೂಬ್ ಶುರು ಮಾಡೋಕ್ಕೊಂದು ರೀಸನ್ ಇದೆ. ಅದು ಏನಂದರೆ, ನನ್ನ ಮಗನಿಗೆ 1.5 ವರ್ಷ. ಅವನನ್ನು ಬಿಟ್ಟು ಕೆಲ್ಸಕ್ಕೆ ಹೋಗೋದಕ್ಕಾಗಲ್ಲ. ಅವನನ್ನು ನೋಡ್ಕೊಳ್ಳೋಕೆ ಯಾರೂ ಇಲ್ಲ. ಅದಕ್ಕೆ ಯೋಚನೆ ಮಾಡ್ತಿದ್ದೆ. ಹಿಂಗೆ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ದೆ. ಅದರಲ್ಲಿ ಹೇಳಿದ್ರು ವೀಡಿಯೋ ಮಾಡಿ ಹಾಕಿದ್ರೆ ಅರ್ನ್ಸ್ ಮಾಡ್ಬೋದು ಯೂಟ್ಯೂಬಲ್ಲಿ ಅಂತ. ಅದಕ್ಕೋಸ್ಕರ ನಾನು ಮಾಡ್ಬೋದಲ್ವಾ ಅಂತ ಯೋಚನೆ ಮಾಡಿದೆ. ಅದಕ್ಕೆ ವ್ಲಾಗ್ ಶುರು ಮಾಡೋಣ ಅಂತ ಮಾಡಿದೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನೀವು ಮಾಡ್ತೀರಾ ಅಂತ ನಂಬಿಕೆ ಇಟ್ಕೊಂಡು ಧೈರ್ಯ ಮಾಡಿ ಶುರು ಮಾಡಿಬಿಟ್ಟಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಇವಾಗ ವ್ಲಾಗ್ ಶುರು ಮಾಡೋದಕ್ಕೆ ಅಂತ ಬೆಳಗ್ಗೆ ಬೇಗ ಎದ್ದೇನಿಲ್ಲ, ಲೇಟಾಗಿ ಎದ್ಬಿಟ್ಟು ನಮ್ಮ ಪಾಪುನೂ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೂ ಸ್ವಲ್ಪ ತಿನ್ನಿಸ್ಕೊಂಡು ಹಂಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಹಂಗೆ ನಾಷ್ಟಕ್ಕೆ ಇವತ್ತು ಏನೂ ಮಾಡಿರಲಿಲ್ಲ. ಅದಕ್ಕೆ ಸ್ವಲ್ಪ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂತ ರಾಗಿ ಅಂಬಲಿ ಮಾಡಿಕೊಂಡು ಕುಡಿಯೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಕುಡ್ದಿದ್ದಾಯಿತು. ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಪಾತ್ರೆ ಒಂದು ರಾಶಿ ಬಿದ್ದಿತ್ತು, ಎಲ್ಲ ತೊಳಿಬೇಕು ಅಂತ ಅಂದ್ಕೊಂಡು ಅರ್ಧಂಬರ್ಧ ತೊಳೆದಿದ್ದೆ. ನನ್ನ ಮಗ ಅಷ್ಟೊತ್ತಿಗೆ ಎದ್ಬಿಟ್ಟ. ಅವನ್ನ ಫಸ್ಟೇ ಮುಂಚೆ ಮಲಗಿಸ್ಬಿಟ್ಟು ಕೆಲಸ ಮಾಡೋಣ ಅಂತ ಬಂದರೆ ನನ್ನ ಮಗ ಎದ್ದು ಇನ್ನು ಅವನು ಪಾತ್ರೆ ಎಲ್ಲ ತೊಳೆಯೋಕೆ ಬಿಡಲ್ಲ ಅಂತ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ತಿನ್ನೋಕೆ ಏನಾದರೂ ಕೊಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಕರ್ಕೊಬಂದೆ. ಇವನಿಗೇನು ಬೇಡ ಅಂತ ಹೇಳ್ತಾಯಿದ್ದ, ತಿಂತಾನೂ ಇರಲಿಲ್ಲ. ಎಷ್ಟೇ ಫೋರ್ಸ್ ಮಾಡಿದ್ರೂ ಬೇಡ 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 ಅಂತಲೇ ಗಲಾಟೆ ಮಾಡ್ತಾಯಿದ್ದ. ಇನ್ನೇನು ಮಾಡೋದು, ಮಕ್ಕಳಂದ್ರೇ ಹಂಗೆ ಅಲ್ವಾ, ತಿನ್ನೋಕ್ಕೆ ಹಠ ಮಾಡ್ತಾರೆ, ತಿನ್ನೋದಿಲ್ಲ. ಸಮಾಧಾನ ಮಾಡಿ ಹಿಂಗೋ ಒಂದು ಸ್ಪೂನ್ ತಿನ್ನೋ ಅಂದ್ರೂ ತಿಂದಿಲ್ಲ ಇವನು. ಎಷ್ಟು ಫೋರ್ಸ್ ಮಾಡಿದ್ರೂ ಬೇಡ ಅಂತ ಹೇಳ್ದ. ಅದಕ್ಕೆ ದೋಸೆ ಮಾಡಿಕೊಡೋಣ ಅವನಿಗೆ, ರವೆ ದೋಸೆ ಅಂದ್ಬಿಟ್ಟು ಅಲ್ಲಿವರೆಗೂ ಸ್ವಲ್ಪ ಬಾಳೆಹಣ್ಣು ತಿನ್ನೋಕೆ ಕೊಡೋಣ ಅಂತ ಅಂದ್ಬಿಟ್ಟು ತಿನ್ನೋಕೆ ಕೊಟ್ಟೆ. ತಿಂತಾಯಿದ್ದ. ಅವ್ನು ತಿಂತಾ ಇರುವಾಗಲೇ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಂಬಿಡೋಣ, ಅರ್ಧಂಬರ್ಧ ಬೆಳಗ್ಗೆ ಹಂಗೆ ಇಟ್ಟಿದ್ದೆ. ಅದನ್ನೆಲ್ಲ ತೊಳ್ಕೊಂಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ, ಮಾಡಿಕೊಂಡು ಪಾಪುಗೆ ದೋಸೆ ಮಾಡಿಕೊಡೋಣ ಅಂತ ಎಲ್ಲ ಬೇಗ ತೊಳಿತಾ ಇದ್ದೆ. ನನ್ನ ಮಗ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಅವನ ಜೊತೆ ಕೂಗಾಡಿನೇ ಅರ್ಧ ಬೇಜಾರಾಗ್ಬಿಟ್ಟಿರುತ್ತೆ. ಕೆಲಸನೇ ಮಾಡೋಕ್ಕೆ ಬಿಡಲ್ಲ. ಅವ್ನು ಮಲಗಿದಾಗ ಮಾಡ್ಕೊಳ್ಳೋಣ ಅಂದರೆ ಅರ್ಧ ಗಂಟೆ ಅಷ್ಟೇ ಅವ್ನು ಮಲಗೋದು. ಬೇಗ ಎದ್ಬಿಡ್ತಾನೆ. ಕೆಲಸನೇ ಮಾಡಿಸ್ಕೊಡೋದಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಮಾಡಲೇಬೇಕಲ್ಲ. ಹಂಗೂ ನನ್ನ ಮಗ ಮಧ್ಯೆ ಬಂದು ಅಮ್ಮ 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 ಅಂತಲೇ ಇದ್ದ. ಹಂಗೂ ಹೆಂಗೋ ಸಮಾಧಾನ ಮಾಡಿ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಪಾತ್ರೆ ಎಲ್ಲ ಜೋಡಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಜೋಡಿಸ್ಕೊತಾ ಇದ್ದೆ. ಮತ್ತು ಅವ್ನಿಗೆ ದೋಸೆ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೆ ದೋಸೆಗೆ ರೆಡಿ ಮಾಡಿಕೊಂಡೆ. ನೆಕ್ಸ್ಟು ಇವಾಗ ದೋಸೆ ಹಾಕ್ಕೊಡ್ತೀನಿ ಬಾ ಅಂತ ಕರೆದಿದ್ದೆ. ಬಂದ್ಬಿಟ್ಟು ನೋಡಿ ದೋಸೆಗೆ ಹೆಂಗಂತಾನೆ ಬೇಕು ಅಂತ ಕೇಳ್ತಾಯಿದ್ದ. ಅವನಿಗೆ ದೋಸೆ ಅಂದರೆ ತುಂಬ ಇಷ್ಟ. ಕೊಡು ಅಂತ ಕೇಳ್ತಿದ್ದ. ಅದನ್ನ ಬೇಯೋಕ್ಕೆ ಬಿಡ್ತಾಯಿಲ್ಲ. ಹಂಗೆ ಕೊಡು ಅಂತ ಹಠ ಮಾಡ್ತಾಯಿದ್ದ. ಆಮೇಲೆ ಹೆಂಗೋ ತಿನ್ನಿಸ್ಬಿಟ್ಟು ಇಬ್ಬರು ಫ್ರೆಶ್ ಆಗಿ ರೆಡಿಯಾಗಿ ಬಂದ್ವಿ. ನೋಡಿ ಮಳೆ ಬರ್ತಾಯಿದೆ. ಎಷ್ಟು ಜೋರಾಗಿ ನನ್ನ ಮಗ ನಿಂತ್ಕೊಂಡು ನೋಡ್ತಾಯಿದ್ದ. ಧನ್ವಿ ಕ್ಯಾಚಿ ಆಡ್ತವ್ರಾ? ಇಲ್ಲಿ ನೋಡು. ಅವನು ಬಾಲ್ಗೆ ಕ್ಯಾಚಿ ಅಂತಾನೆ ಅಲ್ಲಿ ಕೆಳಗಡೆ ಹುಡುಗರು ಆಟ ಆಡ್ತಾಯಿದ್ರು. ಅದನ್ನ ನೋಡ್ಕೊಂಡು ನಿಂತಿದ್ದ. ನಾನು ಕೂಗಿದೆ, ಅದಕ್ಕೆ ಹೇಳ್ತಾವನೆ ಹಂಗಂತ. ನೋಡು ಬ್ಯಾಟು ಬಾಲ್ ಆಡ್ತವ್ರೆ ಅಂತ. ಇನ್ನೇನು ಅಡುಗೆ ಮಾಡಬೇಕಲ್ಲ ಅಂತ ಅಡುಗೆ ಮಾಡ್ಕೊತ ಇದ್ದೆ. ಆಮೇಲೆ ಅಷ್ಟೊತ್ತಿಗೆ ನನ್ನ ಮಗ ಹೊಟ್ಟೆ ಹಶ್ವು ಅಂದ. ಅವನಿಗೆ ಸ್ವಲ್ಪ ದಾಳಿಂಬೆ ಬಿಡಿಸ್ಕೊಟ್ಟೆ. ತಿಂತಾ ಕೂತಿದ್ದಾನೆ ಅವನು. ಇವತ್ತಿನ ವ್ಲಾಗ್ ಇಷ್ಟೇ. ನೀವು ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ನಿಮಗೆಲ್ಲರಿಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.